ಕುಷ್ಟಗಿ ತಾಲೂಕು ಮಟ್ಟದ ಶ್ರೀ ಭಕ್ತಶ್ರೇಷ್ಠ ಕನಕದಾಸರ ಜಯಂತಿ ಈ ಬಾರಿ ಹನುಮಸಾಗರದಲ್ಲಿ ಅದ್ದೂರಿ ಜಯಂತಿ. ಮಲ್ಲಣ್ಣ ಪಲ್ಲೇದ್. ತಾಲೂಕಿನ ಕುರುಬ ಸಮಾಜದ ಕನಕಗುರು ಪೀಠದ ಬಾದಿಮನಾಳ ಗ್ರಾಮದ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮೀಜಿಗಳೊಂದಿಗೆ ಮತ್ತು ಕನಕಗುರು ಪೀಠದ ತಿಂತನಿ ಬ್ರಿಡ್ಜ್ ಸಿದ್ದಾನಂದಪುರಿ ಮಹಾಸ್ವಾಮಿಗಳ ಮತ್ತು ಕುರುಬ ಸಮಾಜದ ಸ್ಥಳೀಯ ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡಗೌಡ ಪಾಟೀಲ್ ಹಾಗೂ ಆಲಮತ ಸಮಾಜದ ತಾಲೂಕು ಹಿರಿಯ ಪ್ರಮುಖ ಮುಖಂಡರು ಹಾಗೂ ಯುವ ಮುಖಂಡರು ಮತ್ತು ಸಮಾಜದ ಸರ್ವ ಬಂಧುಗಳೊಂದಿಗೆ ಈ ವರ್ಷದ ತಾಲೂಕು ಮಟ್ಟದ ಭಕ್ತಶ್ರೇಷ್ಠ ಕನಕದಾಸರ ಜಯಂತಿಯನ್ನು ಪ್ರಥಮ ಬಾರಿಗೆ ಹನುಮಸಾಗರ ಗ್ರಾಮದಲ್ಲಿ ಅದ್ದೂರಿ ಜಯಂತಿ ಆಚರಣೆ ಮಾಡಲಾಗುವುದು ಎಂದು ಕುರುಬ ಸಮಾಜದ ಹಾಲುಮತ ಸಮಾಜದ ಅಧ್ಯಕ್ಷ ಮಲ್ಲಣ್ಣ ಪಲ್ಲೇದ್ ಹೇಳಿದರು. ಇಲ್ಲಿನ ಕೊಪ್ಪಳ ರಸ್ತೆಯ ಸರ್ಕಿಟ್ ಹೌಸ್ನಲ್ಲಿ ತಾಲೂಕು ಮಟ್ಟದ ಹಾಲುಮತ ಸಮಾಜದ ಶ್ರೀ ಭಕ್ತಶ್ರೇಷ್ಠ ಕನಕದಾಸರ ಜಯಂತಿ ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡಲಾಗುವುದು. ಆದರೆ ಈ ಬಾರಿ ಕುಷ್ಟಗಿ ಪಟ್ಟಣದಲ್ಲಿ ಅತ್ಯಂತ ಸರಳ ರೀತಿಯಲ್ಲಿ ಜಯಂತಿ ಆಚರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ನಂತರ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಂಚೇತಕ ದೊಡ್ಡಗೌಡ ಪಾಟೀಲ್ ಮಾತನಾಡಿ, ಶ್ರೀ ಭಕ್ತಶ್ರೇಷ್ಠ ಕನಕದಾಸರ ಜಯಂತಿ ಆಚರಣೆ ಮಾಡಲು ಸಮಾಜದ ಬಂಧುಗಳು ಯಾವುದೇ ತೀರ್ಮಾನ ತೆಗೆದುಕೊಂಡರೂ ನಾನು ಬದ್ಧನಾಗಿದ್ದು ನನ್ನ ಸಲಹೆ ಸಹಕಾರ ಸದಾ ಇರುತ್ತದೆ. ಸಮಾಜದ ಒಳಿತಿಗಾಗಿ ಸರ್ವರ ಸಹಕಾರ ಬಹಳ ಮುಖ್ಯ. ತಾವುಗಳು ತಾಲೂಕಿನಲ್ಲಿ ಯಾವ ಸ್ಥಳದಲ್ಲಿ ಜಯಂತಿ ಮಾಡಿದರೂ ಸಹ ನನ್ನ ಸಹಕಾರ ಮತ್ತು ನನ್ನ ಸಹಮತ ಇರುತ್ತದೆ ಎಂದು ತಿಳಿಸಿದರು. ತದನಂತರ ತಾಲೂಕು ಆಲಮತ ಸಮಾಜದ ಕುರುಬ ಸಮಾಜದ ಯುವ ಘಟಕದ ಅಧ್ಯಕ್ಷ ಹಾಗೂ ಪುರಸಭೆ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯ ಕಲ್ಲೇಶ್ ತಾಳದ್ ಮಾತನಾಡಿ, ನಮ್ಮ ಕುಷ್ಟಗಿ ತಾಲೂಕು ಕುರುಬ ಸಮಾಜದ ಸರ್ವರ ಸಲಹೆಗಳ ಮೇರೆಗೆ ಹಿರಿಯರ ಸಮ್ಮುಖದಲ್ಲಿ ಎಲ್ಲರ ಸಹಕಾರದೊಂದಿಗೆ ಈ ಬಾರಿ ಕನಕದಾಸರ ಜಯಂತಿಯನ್ನು ಹನುಮಸಾಗರದಲ್ಲಿ ಅದ್ದೂರಿ ಜಯಂತಿ ಮಾಡಲು ಹಿರಿಯರು ತೀರ್ಮಾನ ಮಾಡಿದ್ದಾರೆ. ಆದ್ದರಿಂದ ಈ ಜಯಂತಿ ಆಚರಣೆ ಮಾಡಲು ತಾಲೂಕಿನ ಜನತೆ ಯಶಸ್ವಿಗೊಳಿಸಬೇಕು ಎಂದರು. ಆದರೆ ಈ ಜಯಂತಿ ಆಚರಣೆ ಮಾಡಲು ಕಾರಣ ಎಂದರೆ ತಾಲೂಕಿನಲ್ಲಿ ನಮ್ಮ ಕುರುಬ ಸಮಾಜ ದೊಡ್ಡ ಸಮಾಜವಾಗಿದ್ದು ಸಮಾಜದ ಒಳಿತಿಗಾಗಿ ಸಮಾಜದ ಜಾಗೃತಿಗಾಗಿ ಪ್ರತಿ ವರ್ಷವೂ ಅಲ್ಲಲ್ಲಿ ದೊಡ್ಡ ಮಟ್ಟದಲ್ಲಿ ಜಯಂತಿ ಆಚರಣೆ ಮಾಡಿದರೆ ಸಮಾಜದ ಜಾಗೃತಿ ಬರುತ್ತದೆ ಎನ್ನುವ ಹಿತದೃಷ್ಟಿಯಿಂದ ಹಿರಿಯರು ಈ ತೀರ್ಮಾನ ತೆಗೆದುಕೊಂಡು ಪ್ರಥಮ ಬಾರಿಗೆ ನೂತನವಾಗಿ ತಾಲೂಕು ಮಟ್ಟದ ಕನಕದಾಸರ ಜಯಂತಿಯನ್ನು ಹನುಮಸಾಗರದಲ್ಲಿ ಅದ್ದೂರಿ ಜಯಂತಿ ಆಚರಣೆ ಮಾಡಲು ತೀರ್ಮಾನ ಮಾಡಲಾಗಿದೆ. ಆದರೆ ನಮ್ಮ ಕುಷ್ಟಗಿ ಪಟ್ಟಣದಲ್ಲಿ ಕೂಡ ನವೆಂಬರ್ 8ರಂದು ಸರ್ಕಾರದ ವತಿಯಿಂದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಜಯಂತಿ ಆಚರಣೆ ಮಾಡಲಾಗುತ್ತದೆ. ಆದರೆ ಕುಷ್ಟಗಿ ಪಟ್ಟಣದಲ್ಲಿ ಅದ್ದೂರಿ ಜಯಂತಿ ಮತ್ತು ಮೆರವಣಿಗೆ ಕಾರ್ಯಕ್ರಮ ಇರುವುದಿಲ್ಲ. ಅತ್ಯಂತ ಸರಳ ರೀತಿಯಲ್ಲಿ ತಾಲೂಕು ಆಡಳಿತದೊಂದಿಗೆ ಜಯಂತಿ ಆಚರಣೆ ಮಾಡಲಾಗುವುದು. ಆದ್ದರಿಂದ ಅದೇ ದಿನ 8/11/2025ರಂದು ನಮ್ಮ ಕುಷ್ಟಗಿ ಪಟ್ಟಣದ ಶ್ರೀ ಕನಕದಾಸ ಸರ್ಕಲ್ನಲ್ಲಿ ಭಕ್ತಶ್ರೇಷ್ಠ ಕನಕದಾಸರ ಕಂಚಿನ ಪುತ್ಥಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಮತ್ತು ಕನಕದಾಸರ ನೂತನ ಹೊಸ ನಾಮಫಲಕ ಉದ್ಘಾಟನಾ ಕಾರ್ಯಕ್ರಮ ಇರುತ್ತದೆ. ನಂತರ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ತೆರಳಿ ಸರಳ ರೀತಿಯಲ್ಲಿ ಕನಕದಾಸರ ಜಯಂತಿಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗುವುದು. ಆದ್ದರಿಂದ ಈ ಬಾರಿ ಹನುಮಸಾಗರ ಪಟ್ಟಣದಲ್ಲಿ ಅದ್ದೂರಿ ಕನಕದಾಸರ ಜಯಂತಿ ಆಚರಣೆ ಮಾಡಲು ತಾಲೂಕಿನ ಸಮಾಜದ ಜನತೆ ಸಹಕರಿಸಬೇಕೆಂದು ತಿಳಿಸಿದರು. ಮತ್ತು ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಹಿರಿಯ ವಕೀಲರಾದ ಫಕೀರಪ್ಪ ಚಳಿಗೇರಿ ಮಾತನಾಡಿ, ಸಮಾಜದ ಒಳಿತಿಗಾಗಿ ಸರ್ವರು ಜೊತೆಗೂಡಿ ಭಕ್ತ ಕನಕದಾಸರ ತತ್ವ ಆದರ್ಶಗಳನ್ನು ಅಳವಡಿಸಿಕೊಂಡು ಸರ್ವ ಸಮಾಜದೊಂದಿಗೆ ಸಹಬಾಳ್ವೆ ಸಹಮತದಿಂದ ಬಾಳಬೇಕಾಗಿದೆ ಎಂದು ಹೇಳಿದರು. ನಂತರ ಈ ಸಂದರ್ಭದಲ್ಲಿ ಮಾಜಿ APMC ಸದಸ್ಯರಾದ ದುರ್ಗಪ್ಪ ವಡಿಗೇರಿ, ಮಾಜಿ PLD ಬ್ಯಾಂಕ್ ಅಧ್ಯಕ್ಷ ಮಾಲಿಂಗಪ್ಪ ದೂಟ್ಯಾಳ್, ನಗರ ಘಟಕದ ಅಧ್ಯಕ್ಷ ಸಂಗಪ್ಪ ಪಂಚಮ್, ಸಂಗನಗೌಡ ಜೈನರ್, ಸತ್ಯಪ್ಪ ರಾಜು, ದೇವಪ್ಪ ಕಟ್ಟಿವಲ, ವಕೀಲರಾದ ಯಮನೂರಪ್ಪ ಪೂಜಾರ್, ಮಂಜುನಾಥ್ ನಾಲ್ಗಾರ್, ರಾಜು ನಾಲ್ಗಾರ್, ಪವಾಡಪ್ಪ ಚೆರುಕಿ ಸೇರಿದಂತೆ ಇತರರು ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಶರಣಪ್ಪ ಚೂರಿ, ಪಳ್ಳಪ್ಪ ಬೂದರ್, ಪರಶುರಾಮ್ ಕಟ್ಟಿವಲ, ಕಾಂತರಾಜ್ ನಾಲ್ಗಾರ್, ಮರಿಸತ್ಯಪ್ಪ ಚೂರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದಾಸರ ಜಯಂತಿ ಉತ್ಸವ ಇವತ್ತು ಕುಷ್ಟಗಿ ನಗರದಲ್ಲಿ ಪೂರ್ವಭಾವಿ ಸಭೆಯನ್ನು ಸೇರಿದ್ದೆವು. ಎಲ್ಲ ಸಮಾಜದವರು ಸೇರಿಕೊಂಡು ತೀರ್ಮಾನವನ್ನು ಮಾಡಿ ಈ ಸಾರಿ ನಮ್ಮ ಹನುಮಸಾಗರ ಸಮಾಜ ಬಾಂಧವರು ಅತ್ಯಂತ ಅದ್ದೂರಿಯಾಗಿ ನಾವು ಮಾಡ್ತಿದ್ದ ಸಾರಿ ನಮ್ಮ ಹುಬ್ಬಳ್ಳಿ ಮಠಕ್ಕೆ ಕೊಡ್ರಿ ಅಂತೇಳಿ ಹೋದ ಸಾರಿನ ಡಿಸೈಡ್ ಮಾಡಿದ್ರು. ಆದ ಕಾರಣ ಎಲ್ಲ ಸಮಾಜ ಬಾಂಧವರಿಗೆ ವಿನಂತಿ ಮಾಡಿಕೊಂಡು ಇದರ ಸಾರಿ ನಾವು ಹುಬ್ಬಳ್ಳಿ ಮಠಕ್ಕೆ ಕೊಡೋಣ. ಅವರವರು ಸಮಾಜದವರು ನಾವಾದರೂ ಸಮಾಜದವರು ಎಲ್ಲರೂ ಸೇರಿ ಮಾಡೋದು ಒಂದೇ ಕಾರ್ಯಕ್ರಮ. ಇಲ್ಲಿ ನಾವು ಕುಷ್ಟಗಿಯಲ್ಲಿ ಎಲ್ಲರೂ ಸೇರಿಕೊಂಡು ಇಲ್ಲಿ ಕನಕಪ್ಪಗೆ ಪೂಜೆ ಮಾಡ್ಕೊಂಡು ಮಾಲಾರ್ಪಣೆ ಮಾಡ್ಕೊಂಡು ಎಲ್ಲ ಸಮಾಜ ಬಾಂಧವರು ಹೋಗಿ ತಹಸೀಲ್ ಆಫೀಸಿಗೆ ನಾವು ಅಲ್ಲೇ ತಹಸೀಲ್ ಆಫೀಸ್ ಕಾರ್ಯಕ್ರಮದಲ್ಲಿ ಕೂಡ ಭಕ್ತ ಕನಕದಾಸರ ಜಯಂತಿಯನ್ನು ಅಲ್ಲೇ ತಹಸೀಲ್ ಆಫೀಸಿನಲ್ಲಿ ಎಲ್ಲರೂ ಸಮಾಜ ಬಾಂಧವರು ಅಲ್ಲಿ ಭಾಗವಹಿಸಿ ಸರ್ಕಾರಿ ಕಚೇರಿಯಲ್ಲಿ ನಾವು ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾವೆಲ್ಲ ಸಮಾಜ ಬಾಂಧವರು ಶಾಸಕರು ಬಂದು ಎಲ್ಲ ಹಿರಿಯ ಸಮಾಜದ ದೇವಪ್ಪನ ಕಟ್ಟಿವಲ ಇರ್ಬೋದು, ಪಂಚಮವರು ಇರ್ಬೋದು, ಇನ್ನಿತರ ಎಲ್ಲ ಸಮಾಜ ಚೌರಿ ಅವರು ಇರ್ಬೋದು, ಎಲ್ಲ ಸಮಾಜವನ್ನು ಸೇರಿಕೊಂಡು ನಿರ್ಣಯವನ್ನು
ಕುಷ್ಟಗಿನಗರದಲ್ಲಿ ಮಾಡಲಾಗಿದೆ.